ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕ್, PUC ಕ್ವಶನ್ ಬ್ಯಾಂಕ್ನ ಎರಡನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲನೇ ಪ್ರಾಬ್ಲಮ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ ಆ ವಿಡಿಯೋದಲ್ಲಿ ನಿಧಾನವಾಗಿ ಎಲ್ಲ ಟ್ರಾನ್ಸಾಕ್ಷನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ಅದೇ ರೀತಿ ಫುಲ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಲಾಸಿಫೈಯಿಂಗ್ ಆಗಿರ್ಬೋದು, ಐಡೆಂಟಿಫೈಯಿಂಗ್ ಆಗಿರ್ಬೋದು, ಮೀನಿಂಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸ್ಟಿಲ್ ಅಷ್ಟೊಂದು ಎಲಾಬ್ರೇಟೆಡ್ ಎಕ್ಸ್ಪ್ಲನೇಷನ್ ಮಾಡಲ್ಲ. ಸೊ ನೀವು ಆ ವಿಡಿಯೋನ ನೋಡ್ಕೊಂಬಂದರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಸೊ ಕಂಟಿನ್ಯೂ ಮಾಡೋಣ. ಸೊ ಈ ಪ್ರಾಬ್ಲಮಲ್ಲಿ ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಆಫ್ ಆನಂದ್ ಟ್ರೇಡರ್ಸ್. ಸೊ ಮೊದಲನೇ ಟ್ರಾನ್ಸಾಕ್ಷನ್ ಏನಿದೆ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹80,000. ಸೊ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೇನೆ, ₹80,000 ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಈ ಕೇಸಲ್ಲಿ ಫಸ್ಟ್ ಏನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಎಷ್ಟು ಅಕೌಂಟ್ ಇನ್ವಾಲ್ವ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದು ಫಸ್ಟ್ ಸ್ಟೆಪ್ ಆಗುತ್ತೆ. ಎಷ್ಟು ಅಕೌಂಟ್ ಇನ್ವಾಲ್ವ್ ಆಗಿದೆ? ಕ್ಯಾಪಿಟಲ್ ಮೊದಲನೇ ಅಕೌಂಟು, ಕ್ಯಾಶ್ ಅಕೌಂಟು ಎರಡನೇ ಅಕೌಂಟು. ಸೊ ಯಾವ ಎರಡು ಅಕೌಂಟ್ ಇನ್ವಾಲ್ವ್ ಆಗಿದೆ? ಕ್ಯಾಶ್ ಮತ್ತು ಕ್ಯಾಪಿಟಲು. ಸೊ ನಾವಿವಾಗ ಸೆಕೆಂಡ್ ಸ್ಟೆಪ್ ಏನು, ಕ್ಲಾಸಿಫೈಯಿಂಗ್ ಅಕೌಂಟ್. ಐಡೆಂಟಿಫೈ ಆದಮೇಲೆ ಕ್ಲಾಸಿಫೈ ಮಾಡಬೇಕು. ಅಮೆರಿಕನ್ ಸಿಸ್ಟಮ್ ಪ್ರಕಾರ ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ನಾವು ನೋಡಬೇಕು. ಸೊ ಈ ಕ್ಲಾಸಿಫಿಕೇಷನಲ್ಲಿ ಕ್ಯಾಪಿಟಲ್ ಯಾವ ಹೆಡ್ಡಲ್ಲಿ ಬರುತ್ತೆ? ಕ್ಯಾಪಿಟಲ್ ಹೆಡ್ಡಲ್ಲೇ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ 5 ಹೆಡ್ ಇದೆ, ಅಸೆಟ್, ಎಕ್ಸ್ಪೆನ್ಸ್, ಕ್ಯಾಪಿಟಲ್, ಲಯಬಿಲಿಟಿ ಮತ್ತು ಇನ್ಕಮ್ ಇದೆ. ಸೊ ಕ್ಯಾಶ್ ಕ್ಲಾಸಿಫೈ ಮಾಡಿದ್ರೆ ಯಾವ ಅಕೌಂಟಲ್ಲಿ ಬರುತ್ತೆ? ಅಸೆಟ್ ಅಕೌಂಟಲ್ಲಿ ಬರುತ್ತೆ. ಕ್ಯಾಶ್ ನಮಗೆ ಅಸೆಟ್ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಡೆಬಿಟ್ ಕ್ರೆಡಿಟ್ ರೂಲ್ನ ಅಪ್ಲೈ ಮಾಡ್ತೀವಿ. ಸೊ ಕ್ಯಾಪಿಟಲ್ ರೂಲ್ ಏನು, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್, ಡಿಕ್ರೀಸ್ ಆದರೆ ಡೆಬಿಟ್ ಸೈಡು. ಅಸೆಟ್ ರೂಲ್ ಏನು, ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್, ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಇವಾಗ ಅಸೆಟ್ ನಮಗೆ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಯಾರು ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ತೀವಿ? ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ತೀವಿ. ಅಂದರೆ ನಮಗೆ ₹80,000 ಬಂದಿದೆ ಅಲ್ವಾ. ಸೊ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡಲ್ಲಿ ಬರಿತೀವಿ? ಡೆಬಿಟ್ ಸೈಡಲ್ಲಿ ಅಲ್ವಾ. ಸೊ ಜಾನ್ ಫಸ್ಟ್ ಕ್ಯಾಶ್ ಅಕೌಂಟ್ ಡೆಬಿಟ್ ₹80,000. ಸೊ ಈಗ ಕ್ಯಾಶ್ ಅಕೌಂಟ್ ಡೆಬಿಟ್ ಅಲ್ಲಿ ಬಂದರೆ ಯಾವ ಅಕೌಂಟ್ ಕ್ರೆಡಿಟ್ ಅಲ್ಲಿ ಬರುತ್ತೆ? ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಸೊ ಟು ಕ್ಯಾಪಿಟಲ್ ಅಕೌಂಟ್ ₹80,000. ನೆಕ್ಸ್ಟ್ ನಾವೇನು ರೆಕಾರ್ಡ್ ಮಾಡಬೇಕು? ನರೇಷನ್ ಅಲ್ವಾ. ನರೇಷನ್ ಅಂತ ಅಂದರೆ ಏನು? ಸ್ಮಾಲ್ ಎಕ್ಸ್ಪ್ಲನೇಷನ್, ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ನಾವು ಬರೆಯೋದಕ್ಕೆ ನರೇಷನ್ ಅಂತ ಕರಿತೀವಿ. ಸೊ ಆ ಡಿಸ್ಕ್ರಿಪ್ಷನ್ ಏನು ಬರುತ್ತೆ ಇಲ್ಲಿ? ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡೋಣ. ಜಾನ್ ಥರ್ಡ್ ಕ್ಯಾಶ್ ಪರ್ಚೇಸಸ್ ₹25,000. ಸೊ ನಾವಿಲ್ಲಿ ಏನು ಪರ್ಚೇಸ್ ಮಾಡಿದ್ವಿ? ಗೂಡ್ಸ್ ಅಲ್ವಾ ಪರ್ಚೇಸ್ ಮಾಡೋದಕ್ಕಾಗೋದು. ಸೊ ಎರಡು ಅಕೌಂಟ್ ಯಾವ್ದು ಇನ್ವಾಲ್ವ್ ಆಗಿದೆ ಇಲ್ಲಿ? ಒಂದು ಕ್ಯಾಶ್ ಅಕೌಂಟು, ಇನ್ನೊಂದು ಅಕೌಂಟ್ ಏನು ಇನ್ವಾಲ್ವ್ ಆಗಿದೆ? ಪರ್ಚೇಸ್ ಅಕೌಂಟು. ಸೊ ಐಡೆಂಟಿಫೈಯಿಂಗ್ ಅಕೌಂಟಲ್ಲಿ ಒಂದು ಕ್ಯಾಶ್ ಅಕೌಂಟ್ ಬರುತ್ತೆ, ಇನ್ನೊಂದು ಪರ್ಚೇಸ್ ಅಕೌಂಟ್ ಬರುತ್ತೆ. ಏನಾದರೂ ಕನ್ಫ್ಯೂಷನ್ ಇದೆಯಾ ಇಲ್ಲಿ? ಕ್ಯಾಶ್ ಪರ್ಚೇಸಸ್ ₹25,000. ಸೊ ಐಡೆಂಟಿಫೈ ಮಾಡಾದ್ಮೇಲೆ ಏನು ಮಾಡ್ತೀರಾ? ಕ್ಲಾಸಿಫೈ ಮಾಡ್ತೀವಿ. ಸೊ ಕ್ಯಾಶ್ ಯಾವ ಹೆಡ್ಡಲ್ಲಿ ಬರುತ್ತೆ? ಅಸೆಟ್ ಅಕೌಂಟ್ ಆಗುತ್ತಲ್ವಾ. ಸೊ ಪರ್ಚೇಸಸ್ ಎಕ್ಸ್ಪೆನ್ಸ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಇಲ್ಲಿವರೆಗೂ ಪರ್ಚೇಸೇ ಮಾಡಿಲ್ಲ, ಇವಾಗ ಅಡಿಷ್ನಲಾಗಿ ಪರ್ಚೇಸ್ ಮಾಡ್ತಿದ್ದೀವಿ. ರಾ ಮೆಟೀರಿಯಲ್ನ ಬೈ ಮಾಡ್ತಿದ್ದೀವಿ, ಪ್ರೊಡಕ್ಷನ್ಗಾಗಿರ್ಬೋದು ಅಥವಾ ರೀಸೇಲ್ ಮಾಡೋದಕ್ಕಾಗಿರ್ಬೋದು ನಾವು ಪರ್ಚೇಸ್ ಮಾಡ್ತಿದ್ದೀವಿ. ಅದೇನಾಗುತ್ತೆ ಬಿಸ್ನೆಸ್ಗೆ? ಎಕ್ಸ್ಪೆನ್ಸ್ ಅಲ್ವಾ. ಸೊ ಇವಾಗ ರೂಲ್ನ ಅಪ್ಲೈ ಮಾಡೋಣ. ಸೊ ಪರ್ಚೇಸ್ ಎಕ್ಸ್ಪೆನ್ಸ್ ಆದರೆ ಬಿಸ್ನೆಸ್ಸಲ್ಲಿ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ? ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಪರ್ಚೇಸ್ ಅಕೌಂಟ್ ಇನ್ಕ್ರೀಸ್ ಆದರೆ ಯಾವ ಸೈಡಲ್ಲಿ ಬರುತ್ತೆ? ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಜರ್ನಲ್ ಎಂಟ್ರಿ ಬಂದು ಪರ್ಚೇಸ್ ಅಕೌಂಟ್ ಡೆಬಿಟ್ 25,000. ಸೊ ಪರ್ಚೇಸ್ ಅಕೌಂಟ್ ಡೆಬಿಟಲ್ಲಿ ಬಂದರೆ ಕ್ರೆಡಿಟಲ್ಲಿ ಏನು ಬರುತ್ತೆ? ಕ್ಯಾಶ್ ಅಕೌಂಟ್ ಬರುತ್ತೆ ಅಲ್ವಾ. ಸೊ ಟು ಕ್ಯಾಶ್ ಅಕೌಂಟ್ 25,000. ಬಟ್ ಕ್ಯಾಶ್ ಅಕೌಂಟ್ ಏನು ಕ್ರೆಡಿಟಲ್ಲಿ ಬಂತು? ಕ್ಯಾಶ್ ಏನು ನಮಗೆ? ಅಸೆಟ್ ಅಲ್ವಾ. ಸೊ ಅಸೆಟ್ ರೂಲ್ ಏನು ಹೇಳುತ್ತೆ? ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ತೋರಿಸಿ, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ತೋರಿಸಿ ಅಂತ ಹೇಳುತ್ತೆ. ಸೊ ನಮಗೆ ಅಸೆಟ್ ಡಿಕ್ರೀಸ್ ಆದರೆ ರೂಲ್ ಪ್ರಕಾರ ಯಾವ ಸೈಡ್ ತೋರಿಸ್ತೀವಿ? ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಅದರಿಂದ ನಾವೀಗ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ನರೇಷನ್ ಏನು? ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಸೇಲ್ಸ್ ₹20,000. ಸಿಮಿಲರ್ ಟು ದ ಪ್ರೀವಿಯಸ್ ಒನ್, ಬಟ್ ಇಲ್ಲೇನು ಮಾಡಿದ್ದೀವಿ? ಸೇಲ್ ಮಾಡಿದ್ದೀವಿ ಅಲ್ವಾ. ಯಾವೆರಡು ಅಕೌಂಟ್ನ ಇನ್ವಾಲ್ವ್ ಆಗಿದೆ ಇಲ್ಲಿ? ಕ್ಯಾಶ್ ಮತ್ತು ಸೇಲ್ಸ್ ಇನ್ವಾಲ್ವ್ ಆಗಿದೆ. ಸೊ ಐಡೆಂಟಿಫೈಯಿಂಗ್ ಅಕೌಂಟ್, ಕ್ಯಾಶ್ ಅಕೌಂಟ್ ಮತ್ತು ಸೇಲ್ಸ್ ಅಕೌಂಟು ತುಂಬ ಇಂಪಾರ್ಟೆಂಟು. ನಿಮ್ಗೆ ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸಿಫೈ ಮಾಡಿ ಡೆಬಿಟ್ ರೂಲ್ ಕ್ರೆಡಿಟ್ ರೂಲ್ನ ಅಪ್ಲೈ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಈ ಸ್ಟೆಪ್ನ ನೀವು ಮಿಸ್ಟೇಕ್ ಮಾಡಲೇಬಾರ್ದು. ಸೊ ಯಾವೆರಡು ಅಕೌಂಟು? ಕ್ಯಾಶ್ ಮತ್ತು ಸೇಲ್ಸ್. ಕ್ಯಾಶ್ ಏನಾಗುತ್ತೆ? ಅಸೆಟ್ ಆಗುತ್ತೆ. ಸೊ ಸೇಲ್ಸ್ ಏನಾಗುತ್ತೆ? ನಾವು ಯಾವಾಗ ಸೇಲ್ಸ್ ಮಾಡ್ತೀವಿ ನಮಗೇನು ಬರುತ್ತೆ? ಇನ್ಕಮ್ ಬರುತ್ತಲ್ವಾ.
ಸೊ ಇನ್ಕಮ್ ಅಕೌಂಟ್ ಆಗುತ್ತೆ. ಸೊ ಕ್ಯಾಶ್ ಅಸೆಟ್ ಆಗುತ್ತೆ, ಸೇಲ್ಸ್ ಇನ್ಕಮ್. ಸೊ ಯಾವ ರೂಲ್ ಅಪ್ಲೈ ಮಾಡೋಣ ಈಗ? ಓಕೆ, ಕ್ಯಾಶ್ ರೂಲ್ ಅಪ್ಲೈ ಮಾಡೋಣ. ಕ್ಯಾಶ್ ಏನು ಅಸೆಟ್. ನಾನೀಗ ಗೂಡ್ಸ್ ಸೆಲ್ ಮಾಡಿದ್ದೀನಿ, 20,000 rupees ಗೂಡ್ಸ್ ಸೆಲ್ ಮಾಡಿದ್ದೀನಿ ಅಂದರೆ ನನಗೆ ಕ್ಯಾಶ್ ಬರ್ತಾ ಇದೆ ಅಲ್ವಾ ಬಿಸ್ನೆಸ್ಗೆ. ಅಸೆಟ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ? ಅಸೆಟ್ಟು ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ 20,000 rupees. ಸೊ ಕ್ಯಾಶ್ ಅಕೌಂಟ್ ಡೆಬಿಟಲ್ಲಿ ಬಂದರೆ ಯಾವ ಅಕೌಂಟ್ ಕ್ರೆಡಿಟಲ್ಲಿ ಬರುತ್ತೆ? ಟು ಸೇಲ್ಸ್ ಅಕೌಂಟ್ ಅಲ್ವಾ. ಸೊ ಟು ಸೇಲ್ಸ್ ಅಕೌಂಟ್ 20,000. ಬಟ್ ರೀಸನ್ ಬೇಕಲ್ವಾ ನಮಗೆ, ಯಾಕೆ ಸೇಲ್ಸ್ ಅಕೌಂಟ್ ಕ್ರೆಡಿಟಲ್ಲಿದೆ? ಸೇಲ್ಸ್ ಅಕೌಂಟ್ ಯಾವ ಅಕೌಂಟ್ ಆಗುತ್ತೆ ನಮಗೆ? ಇನ್ಕಮ್ ಅಕೌಂಟ್ ಅಲ್ವಾ. ಸೊ ನಾವು ಯಾವಾಗ ಸೇಲ್ಸ್ ಮಾಡ್ತೀವಿ ನಮ್ಮ ಇನ್ಕಮ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕಮ್ ಇನ್ಕ್ರೀಸ್ ಆದರೆ ರೂಲ್ ಹೇಳುತ್ತೆ, ಇಲ್ಲಿ ನೋಡಿ ಲಾಸ್ಟ್ ಒನ್ ರೂಲ್, ಇನ್ಕಮ್ ಹೇಳುತ್ತೆ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ. ಸೊ ನಾವು ಯಾವ ಸೈಡ್ ರೆಕಾರ್ಡ್ ಮಾಡಿದ್ದೀವಿ? ಕ್ರೆಡಿಟ್ ಅಲ್ವಾ. ಟು ಸೇಲ್ಸ್ ಅಕೌಂಟ್ 20,000. ನರೇಶನ್ ಏನು? ಬೀಯಿಂಗ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ₹3,000. ತುಂಬ ಇಂಪಾರ್ಟೆಂಟು, ಪ್ರೀವಿಯಸ್ ಕ್ವಶನಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಅಲ್ವಾ. ಸೊ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಇದೆ? ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ₹3,000. ಸೊ ಮೊದಲನೇ ಅಕೌಂಟ್ ಇಲ್ಲಿ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಆಗುತ್ತೆ. ಅದೇನು ನಮಗೆ? ಎಕ್ಸ್ಪೆನ್ಸ್ ಅಕೌಂಟ್. ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಕೌಂಟ್ ಅನ್ನೋದು ಮೊದಲನೇ ಅಕೌಂಟ್ ಆಗುತ್ತೆ. ಎರಡನೇ ಅಕೌಂಟು ನಾವು ಕ್ಯಾಶ್ನ ತಗೊಳ್ಳೋಂಗಿಲ್ಲ. ಯಾಕೆ ಕ್ಯಾಶ್ ತೊಗೊಳಂಗಿಲ್ಲ? ನಾವು ಇದನ್ನ ಇನ್ನೊಬ್ರಿಗೆ ಸೇಲ್ ಮಾಡಿಲ್ಲ ಅಥವಾ ನಮಗೆ ಕ್ಯಾಶ್ ಬರ್ನ್ಔಟ್ ಆಗಿಲ್ಲ ಬಿಸ್ನೆಸ್ಸಲ್ಲಿ. ಏನು ಬರ್ನ್ಔಟ್ ಆಗಿದೆ? ಗೂಡ್ಸ್ ಅಲ್ವಾ. ಸೊ ಇಲ್ಲಿ ಜಾನ್ 3 ಒಂದು ಟ್ರಾನ್ಸಾಕ್ಷನ್ ತೊಗೊಂಡ್ವಿ ಅಲ್ವಾ, ಪರ್ಚೇಸ್. ಸೊ ಪರ್ಚೇಸ್ ಅಂದರೆ ಏನು? ನಾವು ಗೂಡ್ಸ್ ಬೈ ಮಾಡೋದನ್ನೇ ನಾವು ಪರ್ಚೇಸ್ ಅಕೌಂಟ್ ಅಂತ ರೆಕಾರ್ಡ್ ಮಾಡ್ತೀವಿ ತಾನೆ. ಬಟ್ ಅಲ್ಲಿ ನಾವು ಗೂಡ್ಸ್ ಅಕೌಂಟ್ ಅಂತ ರೆಕಾರ್ಡ್ ಮಾಡಿದ್ದೀವ, ಪರ್ಚೇಸ್ ಅಂತ ಮಾಡಿದ್ದೀವ? ಪರ್ಚೇಸ್ ತಾನೆ. ಸೊ ಸೇಮ್ ಇಲ್ಲಿ ಗೂಡ್ಸ್ ಏನಾದರೂ ಡೆಸ್ಟ್ರಾಯ್ ಆಯಿತು ಅಂತಂದರೆ ನಮ್ಮ ಪರ್ಚೇಸ್ ಮುಂಚೆ 25,000 ಇದ್ದಿದ್ರಲ್ಲಿ 3,000 ರೂಪಿ ಗೂಡ್ಸ್ ಏನಾದರೂ ಡೆಸ್ಟ್ರಾಯ್ ಆಯಿತು ಅಂತಂದರೆ ರಿಮೈನಿಂಗ್ 22,000 ಇರುತ್ತೆ ನಮ್ಮ ರೆಕಾರ್ಡಲ್ಲಿ, ಬುಕ್ಸ್ ಆಫ್ ಅಕೌಂಟಲ್ಲಿ. ಅದರಿಂದ ಏನು ಮಾಡಬೇಕು? ನಾವು ಪರ್ಚೇಸ್ ಅಕೌಂಟ್ನೇ ಡಿಕ್ರೀಸ್ ಮಾಡಬೇಕು. ಅರ್ಲಿಯರ್ ಏನು ಎಕ್ಸ್ಪೆನ್ಸ್ 25,000 ಇತ್ತು ನಾವು ಅದರಿಂದನೇ ಡಿಕ್ರೀಸ್ ಮಾಡಬೇಕಾಗುತ್ತೆ. ಸೊ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ ಇಲ್ಲಿ? ಮೊದಲನೇದು ಲಾಸ್ ಬೈ ಫೈರ್ ಅಕೌಂಟ್, ಎರಡನೇದು ಬಂದು ಪರ್ಚೇಸ್ ಅಕೌಂಟ್ ಆಗುತ್ತೆ. ನಾನು ಹೇಳಿದ್ದೀನಿ ಯಾಕೆ ಅಂತೇಳಿ. ಪರ್ಚೇಸ್ ಅಕೌಂಟ್ ಅಂದರೆ ನಾವು ಯಾವಾಗ ಪರ್ಚೇಸ್ನ ಗೂಡ್ಸ್ನ ಬೈ ಮಾಡ್ತೀವಿ ಆಗ ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗೋದ್ರಿಂದ ಈ ಪರ್ಚೇಸಿಂದ ಲಾಸ್ ಆದರೆ, ಈ ಪರ್ಚೇಸಿಂದ ನಾವು ರಿಡ್ಯೂಸ್ ಮಾಡಿದ್ರೆ ಪರ್ಚೇಸ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಈಗ ಲಾಸ್ ಬೈ ಫೈರ್ ಅಕೌಂಟ್ ಏನು ನಮಗೆ? ಎಕ್ಸ್ಪೆನ್ಸ್ ಅಕೌಂಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಏನು? ಅದೂ ಎಕ್ಸ್ಪೆನ್ಸ್ ಅಲ್ವಾ. ಸೊ ರೂಲ್ ಏನು ಹೇಳುತ್ತೆ? ಒಂದು ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಲಾಸ್ ಏನಾಗಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಇನ್ನೊಂದು ಪರ್ಚೇಸ್ ಅಕೌಂಟ್ ಏನಾಗಿದೆ ಅದು ಡಿಕ್ರೀಸ್ ಆಗ್ತಾ ಇದೆ. ಸೊ ರೂಲ್ ಏನು ಹೇಳುತ್ತೆ? ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ತೋರಿಸಿ, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ತೋರಿಸಿ. ಯಾವ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತೆ? ಲಾಸ್ ಬೈ ಫೈರ್ ಅಲ್ವಾ. ಸೊ ಜರ್ನಲ್ ಎಂಟ್ರಿ, ಲಾಸ್ ಬೈ ಫೈರ್ ಅಕೌಂಟ್ ಡೆಬಿಟ್ 3,000 ಟು ಪರ್ಚೇಸ್ ಅಕೌಂಟ್ 3,000 rupees. ನರೇಶನ್ ಬೀಯಿಂಗ್ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್. ಸೊ ನಿಮಗೆ ಅರ್ಥ ಆಗಿದೆ ಅಲ್ವಾ? ಪರ್ಚೇಸಕ್ಕೆ ಅಂತ ಇದಕ್ಕೆ ಮಾತ್ರ ಅಲ್ಲ, ಪ್ರತಿ ಸಲನೂ ನೀವು ಗೂಡ್ಸ್ ಗಿವನ್ ಆಸ್ ಚಾರಿಟಿ ಅಂತ ಬರ್ಬೋದು, ಅಥವಾ ಓನರು ಕ್ಯಾಶ್ನ ವಿತ್ಡ್ರಾ ಮಾಡೋ ಬದಲು ಗೂಡ್ಸ್ನ ವಿತ್ಡ್ರಾ ಮಾಡ್ಬೋದು ಪರ್ಸ್ನಲ್ ಯೂಸಿಗೆ. ಆಗ ಸಹ ನಾವು ಓನರ್ ಅಕೌಂಟ್ನ ಮೆನ್ಷನ್ ಮಾಡಬೇಕಾದ್ರೆ ಡ್ರಾಯಿಂಗ್ ಅಕೌಂಟ್ ಜೊತೆಗೆ ಪರ್ಚೇಸ್ ಅಕೌಂಟ್ನೇ ತೊಗೊಳ್ಬೇಕಾಗತ್ತೆ ನಾವು. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಜಾನ್ 10 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಕಾಸ್ಟಿಂಗ್ ₹6,000 to 9,000. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ ನಿಮಗೆ? ಎರಡೆರಡು ಅಮೌಂಟ್ ಕೊಟ್ಟಿದ್ದಾರೆ, ಯಾವ್ದು ತೊಗೋಬೇಕು? ಇಲ್ಲಿ ನಿಮಗೆ ಕಾಸ್ಟಿಂಗ್ ಇಂಪಾರ್ಟೆಂಟ್ ಇಲ್ಲ. ನಾವಿಲ್ಲಿ ಐಡೆಂಟಿಫೈ ಪ್ರಾಫಿಟ್ ಆಗಿದ್ದೀವಾ ಲಾಸ್ ಆಗಿದೆಯಾ ಅಂತ ನಾವು ಐಡೆಂಟಿಫೈ ಮಾಡ್ತಾ ಇಲ್ಲ. ಇಲ್ಲಿ ಜಸ್ಟ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಬೇಕು. ಇದು ಸೇಲ್ ಟ್ರಾನ್ಸಾಕ್ಷನ್. ಸೊ 9,000 rupees ಮಾತ್ರ ರೆಕಾರ್ಡ್ ಮಾಡ್ತೀವಿ. ಸಿಂಪಲ್ ಜರ್ನಲ್ ಎಂಟ್ರಿ ಆಗುತ್ತೆ. ಇಲ್ಲಿ ನಾವು ಕಾಸ್ಟು, ಎಕ್ಸ್ಪೆನ್ಸು, 6,000 9,000 ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಲ್ಲ. ಜಸ್ಟ್ ಏನು ಮಾಡ್ಬೇಕು ನಾವಿಲ್ಲಿ? ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶು ಎಷ್ಟು ಅಮೌಂಟ್ನ ತಗೋತೀವಿ? 9,000ನ ತಗೊಳ್ತೀವಿ. ಆ 6,000 rupeesನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ. 2 ಅಕೌಂಟ್ಸ್ ಯಾವ್ದು ಇನ್ವಾಲ್ವ್ ಆಗಿದೆ? ಒಂದು ಸೇಲ್ಸ್ ಅಕೌಂಟ್ ಇನ್ವಾಲ್ವ್ ಆಗಿದೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗಿದೆ. ಸೊ ಕ್ಲಾಸಿಫೈ ಮಾಡಿದ್ರೆ ಸೇಲ್ಸ್ ಅಕೌಂಟ್ ಏನಾಗುತ್ತೆ? ಇನ್ಕಮ್ ಅಕೌಂಟ್. ಕ್ಯಾಶ್ ಅಕೌಂಟ್ ಏನಾಗುತ್ತೆ? ಅಸೆಟ್ ಅಕೌಂಟ್. ಆಲ್ರೆಡಿ ಜಾನ್ 5th ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದ್ವಿ ಅಲ್ವಾ? ಸೇಮ್ ಅದೇ ರೀತಿ ಬರುತ್ತೆ. ಏನಾಗ್ತಿದೆ ಈ ಟ್ರಾನ್ಸಾಕ್ಷನ್ಲಿ? ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್ ಅಲ್ವಾ? ಕ್ಯಾಶ್ ಅಕೌಂಟ್ ಡೆಬಿಟ್. ಕ್ಯಾಶ್ ಜೊತೆಗೆ ಬೇರೆ ಇನ್ನೊಂದು ಅಕೌಂಟ್ ಯಾವ್ದು ಬಂತು? ಇನ್ಕಮ್. ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ? ರೂಲ್ ಪ್ರಕಾರ ಇನ್ಕಮ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ? ಕ್ರೆಡಿಟಲ್ಲಿ ತೋರಿಸ್ತೀವಿ. ಟು ಸೇಲ್ಸ್ ಅಕೌಂಟ್ 9,000. ನರೇಶನ್ ಬೀಯಿಂಗ್ ಗೂಡ್ಸ್ ಕಾಸ್ಟಿಂಗ್ ₹6,000 ಸೋಲ್ಡ್ ಫಾರ್ ಕ್ಯಾಶ್ ಫಾರ್ ₹9,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ₹2,000. ಸೊ ಇದು ಅಗೇನ್ ನ್ಯೂ ಟ್ರಾನ್ಸಾಕ್ಷನ್. ನಿಮಗೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂದರೆ ನಾವೇನು ಪೇ ಮಾಡಿದ್ದೀವಿ? ಒಂದು ಕ್ಯಾಶ್ ಅಕೌಂಟ್, ಸೊ ನೋ ಕನ್ಫ್ಯೂಷನಲ್ಲಿ. ಇನ್ನೊಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್. ನಾವು ಇನ್ಶೂರೆನ್ಸ್ ಅಕೌಂಟ್ ಅಂತ ತೊಗೊಳೋದಕ್ಕಾಗಲ್ಲ. ಯಾಕೆ ಅಂದರೆ ಇನ್ಶೂರೆನ್ಸ್ ಬಂದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಬಟ್ ಇಲ್ಲೇನಂತ ಹಾಕ್ಕೊಟ್ಟಿದ್ದಾರೆ ಅಂತಂದರೆ
ಪ್ರೀಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಈಗ ನಾವು ಜೂನ್ ಮಂತಲ್ಲಿ ಇದ್ದೀವಿ ಅಂತ ಅನ್ಕೊಳ್ಳಿ, ನಾವು ಬಂದ್ಬಿಟ್ಟು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮಂತಿಂದು ಇನ್ಶೂರೆನ್ಸ್ ಪೇ ಮಾಡಿದ್ದೀವಿ, ಅಥವಾ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ದು ಅಥವಾ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ದು ನಾವು ಇನ್ಶೂರೆನ್ಸ್ ಪೇ ಮಾಡಿದ್ದೀವಿ. ಆ ಬೆನಿಫಿಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಾ? ಇಲ್ಲ ಅಲ್ವಾ? ಅದು ಅಡ್ವಾನ್ಸ್ ಆಗಿ ನಾವು ಪೇ ಮಾಡಿರೋ ಅಮೌಂಟು. ಸೊ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋವರೆಗೂ ಟೈಮ್ ಬೀಯಿಂಗಿಗೆ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಏನಾಗುತ್ತೆ, ನಮಗೆ ಅಸೆಟ್ ಆಗುತ್ತೆ. ಸೊ 2 ಅಕೌಂಟ್ ಯಾವ್ದು ಇನ್ವಾಲ್ವ್ ಆಗುತ್ತೆ? ಒಂದು ಕ್ಯಾಶ್ ಪೇ ಮಾಡಿದ್ದೀವಿ, ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ ಆಗುತ್ತೆ. ನಾವು ಯಾವುದನ್ನೇ ಅಡ್ವಾನ್ಸ್ ಆಗಿ ಪೇ ಮಾಡಿದರೆ ಅದ್ರ ಸರ್ವಿಸ್ ನಾವು ಇನ್ನೂ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ನಮಗೆ ಅಸೆಟ್ ಆಗುತ್ತೆ. ಸೊ ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಪ್ರೀಪೇಯ್ಡ್ ಇನ್ಶೂರೆನ್ಸ್. ಇದು ಐಡೆಂಟಿಫೈಯಿಂಗ್ ಆಯಿತು. ಕ್ಲಾಸಿಫೈ ಮಾಡಿದಾಗ ಏನಾಗುತ್ತೆ? ಕ್ಯಾಶ್ ಬಂದು ಅಸೆಟ್ ಆಗುತ್ತೆ, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಏನಾಗುತ್ತೆ? ಅದು ಸಹ ನಮಗೆ ಅಸೆಟ್ ಆಗುತ್ತೆ. ಸೊ ಅಸೆಟ್ ರೂಲ್ ಏನು ಹೇಳುತ್ತೆ? ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಇವಾಗ ಹೇಳಿ, ನಾವೇನು ಪೇ ಮಾಡಿದ್ವಿ? ಕ್ಯಾಶ್ ಅಸೆಟ್ಟು. ನಾವು ಪೇ ಮಾಡಿದಾಗ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಯಾವ ಸೈಡ್ ಬರಬೇಕು? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಕ್ಯಾಶ್ ಕ್ರೆಡಿಟಲ್ಲಿದ್ದರೆ ಯಾವ ಡೆಬಿಟಲ್ಲಿ ಬರುತ್ತೆ? ಪ್ರೀಪೇಯ್ಡ್ ಇನ್ಶೂರೆನ್ಸ್ ಡೆಬಿಟಲ್ಲಿ ಬರುತ್ತೆ. ಬಟ್ ಯಾಕೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಡೆಬಿಟಲ್ಲಿ ಬರುತ್ತೆ? ನಮ್ಮ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಅದರಿಂದ. ಸೊ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ ಡೆಬಿಟ್ 2000 rupees to cash account 2000. ನರೇಶನ್, ಬೀಯಿಂಗ್ ಇನ್ಶೂರೆನ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಅಥವಾ ಬೀಯಿಂಗ್ ಇನ್ಶೂರೆನ್ಸ್ ಪ್ರೀಪೇಯ್ಡ್. ಪೇಯ್ಡ್ ಇನ್ ಅಡ್ವಾನ್ಸ್ ಅಥವಾ ಪ್ರೀಪೇಯ್ಡ್ ಅಂದರೆ ಸೇಮ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸೋಲ್ಡ್ ಗೂಡ್ಸ್ ಟು ಆಶು, ಕಾಸ್ಟಿಂಗ್ rupees 7,000 to 9,000 ಇದೆ. ಎಗೇನ್ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಆ ಕಾಸ್ಟ್ rupees ಏನು 7,000 ಇದೆ ಅದನ್ನ ಇಗ್ನೋರ್ ಮಾಡಿ ನಾವು ಜಸ್ಟ್ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ 9,000 rupeesನ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ಸೋಲ್ಡ್ ಗುಡ್ಸ್ ಟು ಆಶು ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಅಂತ ಕೊಟ್ಟಿದ್ದಾರಾ? ಇಲ್ಲ. ಕ್ರೆಡಿಟ್ ಅಂತ ಕೊಟ್ಟಿದ್ದಾರಾ? ಇಲ್ವಾ. ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಮೊದಲನೇ ಪ್ರಾಬ್ಲಮಲ್ಲಿ ಸಹ, ಯಾವ ಟ್ರಾನ್ಸಾಕ್ಷನಲ್ಲಿ ನಮಗೆ ಕ್ಯಾಶ್ ಅಥವಾ ಕ್ರೆಡಿಟ್ ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರಲ್ಲ, ಆಗ ನಾವೇನು ಮಾಡಬೇಕು? ಪರ್ಸನ್ ನೇಮ್ ಅವೈಲಬಲ್ ಇದ್ದರೆ ನಮ್ಮ ಅಸಂಪ್ಷನ್ ಬಂದುಬಿಟ್ಟು ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ. ಸೊ ನಮಗಿಲ್ಲಿ ಸೋಲ್ಡ್ ಗೂಡ್ಸ್ ಟು ಆಶು ಅಂತ ಕೊಟ್ಟಿರೋದ್ರಿಂದ ನಾವೇನು ಕನ್ಸಿಡರ್ ಮಾಡ್ತೀವಿ? ಇದನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ 2 ಅಕೌಂಟ್ ಇನ್ವಾಲ್ವ್ ಆಗುತ್ತೆ? ಒಂದು ಸೇಲ್ಸ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ಇನ್ನೊಂದು ಆಶು ಅಕೌಂಟ್. ಆಶು ಯಾರು ನಮಗೆ? ಡೆಟಾರ್ ಆಗ್ತಾರೆ. ಅಂದರೆ ಈಗ ನಾನು ಅಮೌಂಟ್ ಇಸ್ಕೊಂಡಿಲ್ಲ, ಹಾಗೆ ಸೇಲ್ ಮಾಡಿದ್ದೀನಿ ಆಶು ಹತ್ರ. ಸೊ ಆಶು ನಮಗೆ ಫ್ಯೂಚರಲ್ಲಿ ಅಮೌಂಟ್ನ ಪೇ ಮಾಡಬೇಕಲ್ವಾ. ದ ಪರ್ಸನ್ ಹೂ ಓ ಅಸ್ ಮನಿ, ದಟ್ ಪರ್ಸನ್ ಇಸ್ ಕಾಲ್ಡ್ ಡೆಟಾರ್. ಸೊ ಆಶು ಏನಾಗ್ತಾರೆ? ಡೆಟಾರ್. ಡೆಟಾರ್ ಅಂದರೆ ಅಸೆಟ್ ಆಗುತ್ತೆ. ಸೊ ಆಶು ಡೆಟಾರ್. ಸೊ ಕ್ಲಾಸಿಫೈ ಮಾಡಿ, ಸೇಲ್ಸ್ ಬಂದು ಇನ್ಕಮ್ ಆಗುತ್ತೆ, ಆಶು ಬಂದು ಅಸೆಟ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಏನು? ಇನ್ಕಮ್ ಇನ್ಕ್ರೀಸ್ ಆಗ್ತಿದೆ, ಅಸೆಟ್ ಸಹ ಇನ್ಕ್ರೀಸ್ ಆಗ್ತಿದೆ. ಸೊ ರೂಲ್ ಅಪ್ಲೈ ಮಾಡಿ, ಅಸೆಟ್ ಇನ್ಕ್ರೀಸ್ ಆದರೆ ಎಲ್ಲಿ ಬರುತ್ತೆ? ಡೆಬಿಟಲ್ಲಿ ಬರುತ್ತೆ. ಸೊ ಜರ್ನಲ್ ಎಂಟ್ರಿ, ಆಶು ಅಕೌಂಟ್ ಡೆಬಿಟ್ 9,000. ಯಾಕೆ ಆಶು ಅಕೌಂಟ್ ಡೆಬಿಟ್? ನಮ್ಮ ಅಸೆಟು ಡೆಟಾರ್ ಇನ್ಕ್ರೀಸ್ ಆಗಿರೋದ್ರಿಂದ ನಾವು ಡೆಬಿಟಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಆಶು ಅಕೌಂಟ್ ಡೆಬಿಟ್ ಆದಮೇಲೆ ಯಾವುದನ್ನ ಕ್ರೆಡಿಟಲ್ಲಿ ತೋರಿಸ್ಬೇಕು ನಾವು? ಸೇಲ್ಸ್ ಅಲ್ವಾ. ಯಾಕೆ? ಇನ್ಕಮ್ ಇನ್ಕ್ರೀಸ್ ಆಗಿದೆ. ಟು ಸೇಲ್ಸ್ ಅಕೌಂಟ್ 9,000. ನರೇಶನ್, ಬೀಯಿಂಗ್ ಗೂಡ್ಸ್ ಕಾಸ್ಟಿಂಗ್ rupees 7,000 ಸೋಲ್ಡ್ ಟು ಆಶು ಆನ್ ಕ್ರೆಡಿಟ್. ಅವ್ರು ಕೊಟ್ಟಿಲ್ಲ, ಬಟ್ ನಮ್ಗೆ ಗೊತ್ತಲ್ವಾ ಅಸಂಪ್ಷನ್ನು, ಪರ್ಸನ್ ನೇಮ್ ಇದ್ದರೆ ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಆಶು rupees 6,000. ಸೊ ಅಗೇನ್ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ, ಇದು ಸಿಂಪಲ್ ಜರ್ನಲ್ ಎಂಟ್ರಿನ, ಇದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಲ್ಲ. ಸೊ ಓಕೆ, ಅರ್ಲಿಯರ್ 15th ಅಲ್ಲಿ ನಾವು 9,000 rupees ಗೂಡ್ಸ್ ಸೋಲ್ಡ್ ಮಾಡಿದ್ದೀವಿ, ಬಟ್ ಇಲ್ಲಿ ನಾವು ಬರೀ ರಿಸೀವ್ ಮಾಡ್ತಿರೋ 6,000 ಮಾತ್ರ. ಇಲ್ಲಿ ಡಿಸ್ಕೌಂಟ್ ಬರ್ಬೋದಾ ಅಂತ ಅನ್ಸುತ್ತೆ ಅಲ್ವಾ ನಿಮಗೆ? ಬಟ್ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಇಲ್ಲಿ ಫುಲ್ ಸೆಟಲ್ಮೆಂಟ್ ಅಂತ ಕೊಟ್ಟಿಲ್ಲ. ಆ ರಿಮೈನಿಂಗ್ 3,000 rupees ಏನಿದೆ ನಾವು ಅದನ್ನು ಫ್ಯೂಚರ್ ಡೇಟಲ್ಲಿ ರಿಸೀವ್ ಮಾಡ್ತೀವಿ. ಇದು ಫುಲ್ ಸೆಟಲ್ಮೆಂಟ್ ಅಕೌಂಟ್ ಅಲ್ಲ ಅಲ್ವಾ. ಸೊ ನಾವಿವಾಗ ಬರೀ 6,000 rupeesನ ರಿಸೀವ್ ಮಾಡಿರೋ ಎಂಟ್ರಿನ ರೆಕಾರ್ಡ್ ಮಾಡಬೇಕು. ಡಿಸ್ಕೌಂಟು ಬರೋದಿಲ್ಲ, ಇಲ್ಲಿ 9,000 ಅಮೌಂಟ್ನ ನಾವು ರಿಸೀವ್ ಮಾಡ್ತಾ ಇಲ್ಲ. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಆಶು rupees 6,000. ಯಾವ 2 ಅಕೌಂಟ್ ಇನ್ವಾಲ್ವ್ ಆಗುತ್ತೆ? ಒಂದು ಕ್ಯಾಶ್ ಅಕೌಂಟ್ ಇನ್ವಾಲ್ವ್ ಆಗುತ್ತೆ, ಇನ್ನೊಂದು ಆಶು ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಮತ್ತು ಆಶು. ನೆಕ್ಸ್ಟು ಕ್ಲಾಸಿಫೈ ಮಾಡಿ. ಕ್ಯಾಶ್ ಅಕೌಂಟ್ ಯಾವುದ್ರಲ್ಲಿ ಬರುತ್ತೆ? ಅಸೆಟ್ ಅಕೌಂಟ್ ಆಗುತ್ತೆ. ಆಶು ಅಕೌಂಟ್ ಡೆಟಾರ್ ಅಕೌಂಟ್ ಆಗುತ್ತೆ. ಸೊ ಇವಾಗ ಅಸೆಟ್ ಅಕೌಂಟ್ ರೂಲ್ನ ಅಪ್ಲೈ ಮಾಡಿದ್ರೆ ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ತೋರಿಸ್ಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ತೋರಿಸ್ಬೇಕಲ್ವಾ. ಸೊ ಯಾವ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ? ಕ್ಯಾಶ್ ರಿಸೀವ್ ಮಾಡ್ತಿರೋದ್ರಿಂದ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಡೆಟಾರ್ ಮುಂಚೆ ಎಷ್ಟಿತ್ತು ನಮಗೆ? 9,000 rupees ಇತ್ತು. ಬಟ್ ಆ 9,000ಅಲ್ಲಿ 6,000 ನಾವು ರಿಸೀವ್ ಮಾಡಿದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? 3,000 ಅಂತ. ಅಂದರೆ ನಮ್ಮ ಅಸೆಟ್ ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಸೊ ಜರ್ನಲ್ ಎಂಟ್ರಿ,
ಕ್ಯಾಶ್ ಅಕೌಂಟ್ ಡೆಬಿಟ್ 6,000 ಟು ಆಶು ಅಕೌಂಟ್ 6,000. ನರೇಶನ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಆಶು ₹6,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇನ್ವೆಸ್ಟೆಡ್ ಇನ್ ಶೇರ್ಸ್ ಆಫ್ ಟಾಟಾ ಕಂಪನಿ ಲಿಮಿಟೆಡ್ ₹5,000. ಸೊ ಏನು ಮಾಡಿದ್ವಿ, ನಮ್ಮ ಹತ್ರ ಎಕ್ಸೆಸ್ ಮನಿ ಇದೆ ಅಂತ ಅನ್ಕೊಳ್ಳಿ ಬಿಸ್ನೆಸ್ಸಲ್ಲಿ. ಸೊ ಆ ಅಮೌಂಟನ್ನು ನಾವು ಟಾಟಾ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಏನು ಕೊಡ್ತಾ ಇದ್ದೀವಿ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ, ಒಂದು ಅಕೌಂಟ್ ಬಂದು ಕ್ಯಾಶ್ ಅಕೌಂಟ್ ಆಗುತ್ತೆ. ಇನ್ನೊಂದೇನು, ಟಾಟಾ ಶೇರ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ. ಅಂದರೆ ನಾವು ಟಾಟಾ ಶೇರ್ಸ್ನ ಬೈ ಮಾಡ್ತಾ ಇದ್ದೀವಿ, ನಾವು ಓನ್ ಮಾಡ್ತಾ ಇದ್ದೀವಿ, ಅದು ನಮ್ದಲ್ವಾ. ಸೊ ನಾವು ಓನ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗುತ್ತೆ, ಅದು ನಮಗೆ ಅಸೆಟ್ ಆಗುತ್ತೆ. ಸೊ ಟಾಟಾ ಶೇರ್ಸ್ ಅಕೌಂಟ್ ಒಂದು ಅಕೌಂಟು, ಕ್ಯಾಶ್ ಅಕೌಂಟ್ ಇನ್ನೊಂದು ಅಕೌಂಟ್ ಆಗುತ್ತೆ. ಸೊ ಐಡೆಂಟಿಫೈಯಿಂಗ್ ಟು ಅಕೌಂಟ್ಸ್, ಕ್ಯಾಶ್ ಒಂದು, ಇನ್ವೆಸ್ಟ್ಮೆಂಟ್ ಇನ್ನೊಂದು, ಅಥವಾ ಟಾಟಾ ಶೇರ್ಸ್ ಇನ್ನೊಂದು ಅಕೌಂಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಯಾವ ಹೆಡ್ಡಲ್ಲಿ ಬರುತ್ತೆ, ಅಸೆಟ್ ಅಕೌಂಟ್. ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಟಾಟಾ ಶೇರ್ಸ್ನ ಓನ್ ಮಾಡ್ತಿರೋದಲ್ವಾ, ಸೊ ಅದು ಸಹ ನಮಗೆ ಅಸೆಟ್ ಆಗುತ್ತೆ. ರೂಲ್ ಏನು, ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ. ಸೊ ಏನು ಇನ್ಕ್ರೀಸ್ ಆಗ್ತಿದೆ, ಟಾಟಾ ಶೇರ್ಸ್ನ ಓನ್ ಮಾಡ್ತಾ ಇರೋದ್ರಿಂದ ಟಾಟಾ ಶೇರ್ಸ್ ಇನ್ಕ್ರೀಸ್ ಆಗ್ತಾಯಿದೆ ನಮ್ಮ ಬಿಸ್ನೆಸ್ಸಲ್ಲಿ. ಕ್ಯಾಶ್ ಕೊಟ್ಟು ನಾವು ಬೈ ಮಾಡಿರೋದ್ರಿಂದ ಕ್ಯಾಶ್ ಬಂದು ಡಿಕ್ರೀಸ್ ಆಗ್ತಾ ಇದೆ. ಸೊ ಜರ್ನಲ್ ಎಂಟ್ರಿ, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಜರ್ನಲ್ ಎಂಟ್ರಿ ಏನು, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಕೌಂಟ್ ಡೆಬಿಟ್, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ, ನಾವು ಅಸೆಟ್ನ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಏನು ಪೇ ಮಾಡಿದ್ವಿ, ಕ್ಯಾಶ್. ಇನ್ನೊಂದು ಅಸೆಟ್ಟು ಡಿಕ್ರೀಸ್ ಆಗ್ತಾ ಇದೆ. ಸೊ ಟು ಕ್ಯಾಶ್ ಅಕೌಂಟ್ 5,000. ನರೇಶನ್ ಬೀಯಿಂಗ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ಶೇರ್ಸ್ ಆಫ್ ಟಾಟಾ ಕಂಪನಿ ಲಿಮಿಟೆಡ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪೇಯ್ಡ್ ಕ್ಯಾಶ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ₹8,000. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಾ ಪರ್ಸ್ನಲ್ ಎಕ್ಸ್ಪೆನ್ಸಾ, ಪರ್ಸ್ನಲ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಡ್ರಾಯಿಂಗ್ನ ಟರ್ಮ್ ಕಲ್ತಿದ್ದೀರಲ್ವಾ, ಓನರ್ ಏನಾದರೂ ಬಿಸ್ನೆಸ್ಸಿಂದ ಅಮೌಂಟ್ ಅಥವಾ ಗೂಡ್ಸ್ನ ವಿತ್ಡ್ರಾ ಮಾಡಿದ್ರೆ ಅದನ್ನು ಪರ್ಸ್ನಲ್ ಯೂಸ್ಗೋಸ್ಕರ ಬಳಸ್ಕೊಂಡ್ರೆ ಅದನ್ನು ನಾವು ಡ್ರಾಯಿಂಗ್ ಅಂತ ಕರಿತೀವಿ. ಸೊ ಮೊದಲನೇ ಅಕೌಂಟ್ ಏನು ಬರುತ್ತೆ ಇಲ್ಲಿ, ಡ್ರಾಯಿಂಗ್ ಅಕೌಂಟ್ ಆಗುತ್ತೆ. ಏನು ತಗೊಳ್ತಾ ಇದ್ದಾರೆ, ಕ್ಯಾಶ್ ತಗೊಳ್ತಾ ಇದ್ದಾರೆ. ಸೊ ಎರಡು ಅಕೌಂಟ್ ಯಾವುದು, ಒಂದು ಡ್ರಾಯಿಂಗ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಸೊ ಐಡೆಂಟಿಫೈ ದ ಅಕೌಂಟ್, ಕ್ಯಾಶ್ ಮತ್ತು ಡ್ರಾಯಿಂಗ್. ಕ್ಲಾಸಿಫೈ ಮಾಡಿದಾಗ ಕ್ಯಾಶ್ ಯಾವ ಅಕೌಂಟಲ್ಲಿ ಬರುತ್ತೆ, ಅಸೆಟ್ ಅಕೌಂಟ್ ಆಗುತ್ತೆ. ಡ್ರಾಯಿಂಗ್ ಯಾವ ಅಕೌಂಟಲ್ಲಿ ಬರುತ್ತೆ, ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಓನರ್ ಯಾವಾಗ ನಮ್ಮ ಹತ್ರ ಅಮೌಂಟ್ ವಿತ್ಡ್ರಾ ಮಾಡ್ತಾನೆ, ಕ್ಯಾಪಿಟಲ್ ಯಾವಾಗಲೂ ಡಿಕ್ರೀಸ್ ಆಗುತ್ತೆ. ಸೊ ಅಸೆಟ್, ಒಂದು ಅಸೆಟ್ ಕ್ಯಾಶ್, ಓನರ್ ವಿತ್ಡ್ರಾ ಮಾಡಿದಾಗ ₹8,000, ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತಲ್ವಾ. ಸೊ ಅಸೆಟ್ ಡಿಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಕರೆಕ್ಟ್. ನೆಕ್ಸ್ಟ್ ಕ್ಯಾಪಿಟಲ್. ಕ್ಯಾಪಿಟಲ್ ರೂಲ್ ಏನು, ಇನ್ಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ. ಸೊ ಈಗ ಓನರು ಅಮೌಂಟ್ ₹8,000 ವಿತ್ಡ್ರಾ ಮಾಡಿದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಲ್ವಾ. ಸೊ ರೂಲ್ ಪ್ರಕಾರ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಯಾವ ಸೈಡ್ ಬರುತ್ತೆ, ಡೆಬಿಟಲ್ಲಿ ಬರುತ್ತೆ. ಕ್ಯಾಪಿಟಲ್ ರೂಲ್ ನೋಡಿ, ಡಿಕ್ರೀಸ್ ಸಿಂಬಲ್ ಬಂದರೆ ಡೆಬಿಟ್ ಸೈಡಲ್ಲಿದೆ. ಸೊ ಜರ್ನಲ್ ಎಂಟ್ರಿ, ಡ್ರಾಯಿಂಗ್ ಅಕೌಂಟ್ ಡೆಬಿಟ್ 8,000 ಟು ಕ್ಯಾಶ್ ಅಕೌಂಟ್ 8,000. ಕ್ಯಾಶ್ ಅಕೌಂಟ್ ಯಾಕೆ, ಅಸೆಟ್ ಡಿಕ್ರೀಸ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟ್. ನರೇಶನ್ ಬೀಯಿಂಗ್ ಕ್ಯಾಶ್ ವಿತ್ಡ್ರಾನ್ ಆರ್ ಪೇಯ್ಡ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಾಟ್ ಕಂಪ್ಯೂಟರ್ ಫಾರ್ ಆಫೀಸ್ ಯೂಸ್ ₹10,000. ಸೊ ನಾವೇನು ಮಾಡಿದ್ವಿ ಇಲ್ಲಿ, ಕಂಪ್ಯೂಟರ್ನ ಬೈ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ಏನಾಗುತ್ತೆ, ಅಸೆಟ್ ಆಗುತ್ತೆ. ಸೊ ಮೊದಲನೇ ಅಕೌಂಟು ಕಂಪ್ಯೂಟರ್ ಅಕೌಂಟ್. ಕಂಪ್ಯೂಟರ್ನ ನಾವು ಕ್ಯಾಶಲ್ಲಿ ಬೈ ಮಾಡ್ತಿದ್ದೀವಿ, ಕ್ರೆಡಿಟಲ್ಲಿ ಬೈ ಮಾಡ್ತಿದ್ದೀವಾ, ಅದನ್ನು ಕೊಟ್ಟಿಲ್ಲ ಅಲ್ವಾ. ಬಟ್ ಪರ್ಸನ್ ನೇಮ್ ಇದೆಯಾ ಇಲ್ಲಿ, ಇಲ್ಲ. ಸೊ ನಾವೇನು ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಕಂಪ್ಯೂಟರ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಐಡೆಂಟಿಫೈ ಟು ಅಕೌಂಟ್, ಕಂಪ್ಯೂಟರ್ ಅಕೌಂಟ್ ಒಂದು, ಕ್ಯಾಶ್ ಅಕೌಂಟ್ ಇನ್ನೊಂದು. ಸೊ ಕ್ಲಾಸಿಫೈ ಮಾಡಿದ್ರೆ ಯಾವ ಹೆಡ್ಡಲ್ಲಿ ಬರುತ್ತೆ, ಕಂಪ್ಯೂಟರ್ ಅಸೆಟ್ ಆಗುತ್ತೆ, ಕ್ಯಾಶ್ ಸಹ ಅಸೆಟ್ ಆಗುತ್ತೆ. ಸೊ ಒಂದು ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ಕಂಪ್ಯೂಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಮ್ಮ ಕ್ಯಾಶ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆಗೋ ಅಸೆಟನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡಿ, ಡಿಕ್ರೀಸ್ ಆಗೋ ಅಸೆಟ್ನ ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡಿ. ಕಂಪ್ಯೂಟರ್ ಅಕೌಂಟ್ ಡೆಬಿಟ್, ಯಾಕೆಂದರೆ ಇನ್ಕ್ರೀಸ್ ಆಗ್ತಿದೆ. ಟು ಕ್ಯಾಶ್ ಅಕೌಂಟ್, ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ 10,000. ನರೇಶನ್ ಬೀಯಿಂಗ್ ಕಂಪ್ಯೂಟರ್ ಪರ್ಚೇಸ್ ಫಾರ್ ಆಫೀಸ್ ಯೂಸ್. ನೆಕ್ಸ್ಟ್ Jan 28, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹7,000. ಸೊ ಲಾಸ್ಟ್ ಟ್ರಾನ್ಸಾಕ್ಷನ್ ಈ ಪ್ರಾಬ್ಲಮಲ್ಲಿ. ಸೊ ಇಲ್ಲಿ ಏನಾಗಿದೆ, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹7,000 ಅಂತ ಇದೆ. ಸೊ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಏನು, ನಾವು ರಿಸೀವ್ ಮಾಡ್ತೀವಿ, ಒಂದು ಅಕೌಂಟ್ ಕ್ಯಾಶ್ ಅಕೌಂಟ್ ಆಗುತ್ತೆ, ಇನ್ನೊಂದು ಅಕೌಂಟ್ ನಾವು ಏನು ತೊಗೊಳ್ಬೇಕು, ಕಮಿಷನ್ ತೊಗೋಬೇಕಾ, ಕಮಿಷನ್ ತೊಗೊಳ್ಳೋ ಆಗಿಲ್ಲ. ಕಮಿಷನ್ ಆ್ಯಕ್ಚುಲಿ ಇನ್ಕಮ್ ಅಕೌಂಟ್ ಆಗುತ್ತೆ. ಇಲ್ಲಿ ನಮಗೆ ಇನ್ಕಮ್ ಜನರೇಟ್ ಆಗಿಲ್ಲ. ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಅಂದರೆ, ನಾವು ಸರ್ವಿಸ್ ಅಥವಾ ಗೂಡ್ಸ್ ಪೊಸೆಷನ್ನ ಟ್ರಾನ್ಸ್ಫರ್ ಮಾಡಾದ ಮೇಲೆ ಮಾತ್ರ ನಾವು ರೆವಿನ್ಯೂ ಜನರೇಟ್ ಆಗಿದೆ ಅಥವಾ ಇನ್ಕಮ್ ಅರ್ನ್ ಮಾಡಿದ್ದೀವಿ ಅಂತ ನಾವು ರೆಕಾರ್ಡ್ ಮಾಡಬೇಕು. ರಿಸೀವ್ಡ್ ಇನ್ ಅಡ್ವಾನ್ಸಲ್ಲಿ ನಾವಿನ್ನೂ ಸರ್ವಿಸ್ನ ಕೊಟ್ಟಿಲ್ಲ,
ನಾವು ಸರ್ವಿಸ್ನ ಪ್ರೊವೈಡ್ ಮಾಡ್ದೇಲೆ ಅಮೌಂಟ್ನ ರಿಸೀವ್ ಮಾಡಿರೋದಲ್ವಾ. ಇನ್ ಕೇಸ್ ಏನಾದರೂ ನಾವು ಆ ಸರ್ವಿಸ್ನ ಕೊಡೋದಕ್ಕೆ ಫೇಲ್ ಆಯಿತು ಅಂತ ಅಂದರೆ ಏನು ಮಾಡಬೇಕಾಗುತ್ತೆ, ನಾವೇನು ಅಮೌಂಟ್ ರಿಸೀವ್ ಮಾಡಿದ್ದೀವಿ ಅದನ್ನು ರಿಟರ್ನ್ ಮಾಡಬೇಕಾಗುತ್ತಲ್ವಾ. ಸೊ ನಮಗೆ ಆಬ್ಲಿಗೇಷನ್ ಆಗುತ್ತೆ. ಆ 7,000 ರೂಪಿ ನಮ್ಮ ಹತ್ರ ಏನಿದೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಆ ಸರ್ವಿಸ್ ಕೊಟ್ಟ ಮೇಲೆ ನಮಗೆ ಅದು ಇನ್ಕಮ್ ಆಗೋದು. ಈಗ ಪ್ರೆಸೆಂಟ್ ಏನಾಗುತ್ತೆ, ರಿಸೀವ್ಡ್ ಇನ್ ಅಡ್ವಾನ್ಸು ಲಯಬಿಲಿಟಿ ಆಗುತ್ತೆ. ನಾವು ಏನನ್ನೇ ನಾವು ರಿಸೀವ್ ಇನ್ ಅಡ್ವಾನ್ಸ್ ಮಾಡಿದರೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಸೊ 2 ಅಕೌಂಟ್ ನಾವು ಯಾವುದು ಅಂತ ತಗೋಬೇಕು, ಒಂದು ಕ್ಯಾಶ್ ಅಕೌಂಟ್ ತೊಗೋಬೇಕು, ಇನ್ನೊಂದು ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನಾನು ಹೇಳಿದೆ ಕಮಿಷನ್ ಯಾಕೆ ತೊಗೋಬಾರ್ದು ಅಂತಂದರೆ ಕಮಿಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಇನ್ಕಮ್ ಅಕೌಂಟ್ ಆಗುತ್ತೆ. ನಮಗಿಲ್ಲಿ ಬೇಕಾಗಿದ್ದು ಇನ್ಕಮ್ ಅಕೌಂಟಾ ಅಲ್ಲ ಅಲ್ವಾ, ಲಯಬಿಲಿಟಿ ಅಕೌಂಟ್. ಸೊ ಯಾವೆರಡು ಅಕೌಂಟ್ ಇನ್ವಾಲ್ವ್ ಆಗಿದೆ, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಮತ್ತು ಕ್ಯಾಶ್ ಅಕೌಂಟ್. ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ನ ಕ್ಲಾಸಿಫೈ ಮಾಡಿದ್ರೆ ಯಾವ ಹೆಡ್ಡಲ್ಲಿ ಬರುತ್ತೆ, ಲಯಬಿಲಿಟಿ ಅಕೌಂಟಲ್ಲಿ ಬರುತ್ತೆ. ಕ್ಯಾಶ್ ಅಕೌಂಟ್ ಯಾವುದ್ರಲ್ಲಿ ಬರುತ್ತೆ, ಅಸೆಟ್ ಅಕೌಂಟಲ್ಲಿ ಬರುತ್ತೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಅದ್ರ ಜೊತೆಗೆ ನಮ್ಮದು ಕ್ಯಾಶ್ ಅಸೆಟ್ಟು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಡೆಬಿಟ್ ಅಲ್ವಾ. ಕ್ಯಾಶ್ ಅಕೌಂಟ್ ಡೆಬಿಟ್ 7,000. ನಮ್ಮ ಲಯಬಿಲಿಟಿ ಇನ್ಕ್ರೀಸ್ ಆದರೆ, ಲಯಬಿಲಿಟಿ ರೂಲ್ ಏನಿದೆ, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಇದೆ. ಸೊ ನಾವು ಲಯಬಿಲಿಟಿನೂ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಸೊ ಟು ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಕೌಂಟ್ 7,000 ರೂಪೀಸ್. ನರೇಷನ್ ಬೀಯಿಂಗ್ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಐ ಹೋಪ್ ನಿಮಗೆ ಈ ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಇದೀವಲ್ವಾ, ಐಡೆಂಟಿಫೈಯಿಂಗ್ ಅಕೌಂಟು, ಕ್ಲಾಸಿಫೈಯಿಂಗ್ ಅಕೌಂಟು, ಅಪ್ಲೈ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ ಮತ್ತು ರೆಕಾರ್ಡ್ ಮಾಡೋದು. ಸೊ ಇಷ್ಟು ಮಾಡಿದ್ರೆ ಸಿಂಪಲಾಗಿ ನಿಮಗೆ ಈ ಪ್ರಾಬ್ಲಮ್ ಆ್ಯಕ್ಚುಲಿ ನಿಮಗೆ 100% 12 ಮಾರ್ಕಿಗೆ ಬಂದೇ ಬರುತ್ತೆ ಬೋರ್ಡ್ ಎಕ್ಸಾಮಲ್ಲಿ. ಸೊ ಸಿಂಪಲಾಗಿ ನೀವು 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ, ಟೋಟಲ್ ಆ್ಯಕ್ಚುಲಿ ಕ್ವಶನ್ ಬ್ಯಾಂಕಲ್ಲಿ 10 ಕ್ವಶನ್ಸ್ ಇದೆ. ನಾನೆಲ್ಲ 10 ಕ್ವಶನ್ಸ್ನ ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಸೊ ಆ 10 ಕ್ವಶನಲ್ಲಿ ಯಾವುದಾದ್ರು ಹಾರ್ಡ್ ಜರ್ನಲ್ ಎಂಟ್ರೀಸ್ ಅಂತ ಇದ್ದರೆ, ಡಿಫಿಕಲ್ಟ್ ಜರ್ನಲ್ ಎಂಟ್ರೀಸ್ಗಳಿದ್ರೆ ಅದನ್ನೆಲ್ಲ ಸೇರಿಸಿ ಒಂದು ವಿಡಿಯೋನ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡಿಫಿಕಲ್ಟ್ ಜರ್ನಲ್ ಎಂಟ್ರೀಸ್ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರೋದನ್ನ ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Your support motivates us to come up with more helpful videos like this. Let's simplify commerce together.